ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಪ್ರೆಗ್ನೆನ್ಸಿ ಆದಮೇಲೆ ತಾಯಿಯಂದ್ರಿಗೆ ತಾಯಿ ಕಾರ್ಡ್ ಅಂತ ಕೊಡ್ತಾರೆ. ಅಂಗನವಾಡಿಯಲ್ಲಿ ಹೋಗಿ ನಾವು ತಾಯಿ ಕಾರ್ಡನ್ನ ಮಾಡಿಸಬಹುದು, ಅಥವಾ ತಾಯಿ ಕಾರ್ಡನ್ನ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೂ ಒಂದೊಂದು ಸಿಸ್ಟರ್ಸ್ ಅಂತ ಕೊಟ್ಬಿಟ್ಟಿರ್ತಾರೆ. ಆ ಸಿಸ್ಟರ್ಸ್ ಹತ್ರ ಹೋಗಿ ನಾವು ತಾಯಿ ಕಾರ್ಡನ್ನ ಮಾಡಿಸ್ಬೋದು. ಈ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ಏನೇನೆಲ್ಲ ಉಪಯೋಗಗಳಿದ್ದಾವೆ, ತಾಯಿ ಕಾರ್ಡ್ಸ್ನ ಮಾಡಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನಾವು ಯಾಕೆ ತಾಯಿ ಕಾರ್ಡ್ನ ಮಾಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ತಾಯಿ ಕಾರ್ಡ್ನ ಮಾಡಿಸೋದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆ ತಾಯಿ ಕಾರ್ಡ್ನ ಮಾಡಿಸ್ಬೇಕು, ತಾಯಿ ಕಾರ್ಡ್ನ ಎಲ್ಲಿ ಮಾಡಿಸ್ಬೇಕು, ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ತಾಯಿ ಕಾರ್ಡ್ ಮಾಡಿಸೋದ್ರಿಂದ ಏನೇನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಈ ತಾಯಿ ಕಾರ್ಡ್ ಅಂದರೆ ಏನಪ್ಪ ಅಂತಂದರೆ, ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ತಾಯಿಗೆ ಬೇಕಾಗಿರುವಂತಹ ಕೆಲವೊಂದು ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ, ಅಂದರೆ ತಾಯಿ ಮತ್ತು ಮಗು ಎರಡೂ ಚೆನ್ನಾಗಿರಬೇಕಾದ್ರೆ ಕೆಲವೊಂದು ಸವಲತ್ತುಗಳು ಗೌರ್ಮೆಂಟಿಂದ ಫ್ರೀಯಾಗಿ ಸಿಗುತ್ತೆ. ಆ ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ನಮಗೆ ಒಂದು ಸೇತುವೆ ಅನ್ನೋ ಥರ ಕೆಲಸ ಮಾಡೋದು ಯಾವುದಪ್ಪ ಅಂದರೆ ಅದು ತಾಯಿ ಕಾರ್ಡ್. ನೋಡಿ, ತಾಯಿ ಕಾರ್ಡು ಈ ರೀತಿಯಾಗಿ ತಾಯಿ ಕಾರ್ಡು ಇರುತ್ತೆ. ಇದು ನನ್ನ ಮಗನ ತಾಯಿ ಕಾರ್ಡ್, ಅಂದರೆ ನನ್ನ ಮಗ ಹೊಟ್ಟೆಲಿದ್ದಾಗ ನಾನು ಮಾಡಿಸಿದಂತಹ ತಾಯಿ ಕಾರ್ಡ್ ಇದು. ಇದರಲ್ಲಿ ಕಂಪ್ಲೀಟ್ ನಮ್ಮ ಎಲ್ಲ ಡೀಟೇಲ್ಸು ಇರುತ್ತೆ ಅಂತ ಹೇಳಬಹುದು. ಈ ತಾಯಿ ಕಾರ್ಡ್ನ ಎಲ್ಲಿ ಮಾಡಿಸ್ಬೇಕು ಅನ್ನೋದು ಗೊತ್ತಿದೆಯಾ? ತಾಯಿ ಕಾರ್ಡ್ನ ನಾರ್ಮಲ್ ಆಗಿ ಹಳ್ಳಿಗಳಾದರೆ ಅಂಗನವಾಡಿಗಳು ಎಲ್ಲ ಹಳ್ಳಿಗಳಲ್ಲೂ ನಾರ್ಮಲ್ ಆಗಿ ಇರುತ್ತೆ, ಆ ಹಳ್ಳಿಗಳಲ್ಲಿ ಮಾಡಿಸ್ಕೋಬೋದು. ಅಥವಾ ಸಿಟಿಲಿದ್ದೀವಿ, ಸಿಟಿಲಿ ಎಲ್ಲಿ ಇರುತ್ತೆ ಅಂಗನವಾಡಿ, ಹುಡ್ಕೊಂಡು ಹೋಗೋಕ್ಕಾಗತ್ತಾ ಅನ್ನೋದಾದರೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿರುತ್ತೆ ಗೌರ್ನಮೆಂಟ್ದು, ಅಲ್ಲಿ ಹೋದರೆ ನಿಮಗೆ ತಾಯಿ ಕಾರ್ಡನ್ನು ಮಾಡಿಕೊಡ್ತಾರೆ. ಇಲ್ಲ ಎಲ್ಲ ಕಡೆನೂ ಆಶಾ ವರ್ಕರ್ಸ್ ಅಂತ ಕೆಲಸ ಮಾಡ್ತಿದ್ದಾರೆ, ಆಶಾ ಕಾರ್ಯಕರ್ತೆಯರು. ಆ ಆಶಾ ವರ್ಕರ್ಸ್ಗೆ ನೀವು ಹೇಳಿದ್ದೀರಾ ಅಂತ ಅಂದರೆ ನಿಮಗೆ ತಾಯಿ ಕಾರ್ಡನ್ನ ಮಾಡಿಕೊಡ್ತಾರೆ. ಈ ತಾಯಿ ಕಾರ್ಡನ್ನ ಯಾವಾಗ ಮಾಡಿಸ್ಬೇಕಪ್ಪ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದೀವಿ, ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅಂದಮೇಲೆ ಒಂದು 2 months ಅಂದರೆ ಸ್ಕ್ಯಾನ್ ಎಲ್ಲ ಆಯಿತು, ಫಸ್ಟ್ ಸ್ಕ್ಯಾನ್ ಕನ್ಫರ್ಮೇಷನ್ ಸ್ಕ್ಯಾನ್ ಆದಮೇಲೆ ಆಮೇಲೆ ನಾವು ಅಂಗನವಾಡಿ ಟೀಚರ್ಸ್ಗೆ ಅಥವಾ ನಮ್ಮ ಆಶಾ ವರ್ಕರ್ಸ್ಗೆ, ಅಂದರೆ ನಮ್ಮ ಏರಿಯಾಗೆ ಇರುವಂತಹ ಆಶಾ ವರ್ಕರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಾನು ಹಿಂಗೆ ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿದಾಗ ಅವರೇ ಖುದ್ದು ಬಂದು ನಮಗೆಲ್ಲ ಅಂದರೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡು ನಮಗೆ ತಾಯಿ ಕಾರ್ಡ್ ಮಾಡಿಸು ಫಸ್ಟು ಅಂತ ಸಜೆಷನ್ಸ್ನ ಕೊಡ್ತಾರೆ. ಆ ನಂತರ ನಾವು ತಾಯಿ ಕಾರ್ಡ್ನ ಮಾಡಿಸುವಂತಹದ್ದು. ಆಲ್ಮೋಸ್ಟ್ ಸಿಟಿಗಳಲ್ಲೂ ಈಗ ಎಲ್ಲ ಏರಿಯಾಗಳಿಗೂ ಆಶಾ ವರ್ಕರ್ ಅನ್ನೋದು ಇರ್ತಾರೆ. ಇಲ್ಲ ಅಂತಂದರೆ, ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿಮ್ಮ ಸರೌಂಡಿಂಗಲ್ಲಿ ಎಲ್ಲಿದೆ ಅಲ್ಲಿ ಹೋಗಿ ನೀವು ವಿಚಾರಿಸಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ತಾಯಿ ಕಾರ್ಡ್ ಅನ್ನೋದು ನಿಮಗೆ ಸಿಗುತ್ತೆ. ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಏನೇನೆಲ್ಲ ಬೇಕು ಗೊತ್ತಾ? ನನ್ನ ಮಗಳ ತಾಯಿ ಕಾರ್ಡ್ ಮಾಡಿಸೋವಾಗ ನನಗೆ ಸುಲಭ ಆಯಿತು, ಮಗಂದು ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂತಂದರೆ ಈಗ ಡಾಕ್ಯುಮೆಂಟ್ಸ್ನ ಜಾಸ್ತಿ ಕೇಳ್ತಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಮಾಡಿಸೋದಕ್ಕೆ ಅಂತ ಅಂದರೆ, ಅಥವಾ ನಿಮಗೆ ಫಸ್ಟ್ ಬೇಬಿ ಆದರೆ ಆರಾಮಾಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಮಾಡಿಸ್ಬೋದು. ಸೆಕೆಂಡ್ ಬೇಬಿ ಆದ್ರೂ ಅಷ್ಟು ತೊಂದರೆ ಇರಲ್ಲ. ನನಗೆ ನನ್ನ ಮಗಳ ತಾಯಿ ಕಾರ್ಡ್ ಕಳೆದೋಗಿತ್ತು, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು. ನಿಮಗೇನಾದರೂ ಫಸ್ಟ್ ಬೇಬಿದು ತಾಯಿ ಕಾರ್ಡ್ ಇದೆ ಅಂದರೆ ಸೆಕೆಂಡ್ ಬೇಬಿ ಆಗುವಾಗ ಫಸ್ಟ್ ಬೇಬಿಯ ತಾಯಿ ಕಾರ್ಡ್ ನಂಬರ್ ಇದ್ದರೆ ಸಾಕು, ಸೆಕೆಂಡ್ ಬೇಬಿಗೆ ತಾಯಿ ಕಾರ್ಡ್ಗೆ ಹಾಗೆ ನಿಮಗೆ ಬೇಗ ಕೊಟ್ಬಿಡ್ತಾರೆ. ಆದರೆ ನನ್ನ ವಿಚಾರದಲ್ಲಿ ಏನಾಯಿತು ಅಂದರೆ, ನನ್ನ ಮಗಳ ತಾಯಿ ಕಾರ್ಡ್ ಅನ್ನೋದು ಮಿಸ್ ಆಗಿಬಿಟ್ಟಿತ್ತು. ಸೆಕೆಂಡ್ ಟೈಮೂ ನಾನು ಹೊಸದಾಗಿ ಮಾಡಿಸೋದಕ್ಕೆ ಪ್ರೊಸೀಜರ್ ಸ್ವಲ್ಪ ಲೆಂತಿ ಆಯಿತು. ಈಗ ಯಾರೆಲ್ಲ ಹೊಸದಾಗಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಲ್ವ ಅವರೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಯಾರೆಲ್ಲ ಹಳಬ್ರು ಇದ್ದೀರೋ ಅವರಿಗೂ, ಅಂದರೆ ಸೆಕೆಂಡ್ ಬೇಬಿಗೆ ಯಾರೆಲ್ಲ ಕನ್ಸೀವ್ ಆಗಿದ್ರೋ ಅವ್ರಿಗೂ ಪ್ರಾಬ್ಲಮ್ ಇರಲ್ಲ. ಸೊ ನೋಡಿ, ಇದು ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತ ಅಂದರೆ,
ನಾನು ನನ್ನ ಮಗಳಿಗೆ 3 ಮಂತ್ಸ್ಗೆ ಮಾಡಿಸ್ಬಿಟ್ಟೆ ತಾಯಿ ಕಾರ್ಡ್ ಅನ್ನೋದು. ಬಟ್ ಸೆಕೆಂಡ್ ಬೇಬಿಗೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದೆ, ಬೇಡ ಬೇಡ ಒಂದು ಸ್ವಲ್ಪ ಕನ್ಫರ್ಮೇಷನ್ ಆಗಲಿ ಅಂತ. ಯಾಕಂದರೆ ನಾನು ನನ್ನ ಮಗಳು ಆದಮೇಲೆ ಇನ್ನೊಂದು ಮಗುನ ಒಂದು 3 to 4 ಮಂತ್ಸಲ್ಲಿ ನಾನು ಕಳ್ಕೊಂಡಿದ್ದೆ, ಅಂದರೆ ಅಬೋಷನ್ ಆಗಿತ್ತು. ಹಾಗಾಗಿ ನನಗೆ ಮತ್ತೆ ನಾನು ಕನ್ಸೀವ್ ಆದಾಗ ಇಲ್ಲ ನನ್ನ ಮಗು ಎಲ್ಲ ಆರಾಮಾಗಿದೆ ಅಂತ ಅಂದಮೇಲೆ ನಾನು ಮಾಡಿಸ್ಕೊತೀನಿ, ಅಂದರೆ ತಾಯಿ ಕಾರ್ಡ್ ಮಾಡಿಸೋಣ ಅಂತ ನಾನು ಸೈಲೆಂಟಾಗಿದ್ದೆ. ಸೊ ಹಾಗಾಗಿ ಸ್ವಲ್ಪ ತಡವಾಗಿ ಮಾಡಿಸ್ಕೊಂಡೆ. ನಾನು 5th ಮಂತಲ್ಲಿ ನಾನು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ದು. ಈ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ, ನಮ್ಮದು ಅಂದರೆ ಪ್ರೆಗ್ನೆಂಟ್ ಲೇಡಿದು ಆಧಾರ್ ಕಾರ್ಡ್ ಬೇಕು, ಫೋಟೋಸ್ ಒಂದು 4 ಫೋಟೋಸ್ ಬೇಕಾಗತ್ತೆ, ಮತ್ತು ರೇಷನ್ ಕಾರ್ಡ್ ಬೇಕಾಗತ್ತೆ, ಮತ್ತು ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್. ಅಕೌಂಟ್ ಪಾಸ್ಬುಕ್ ಒರಿಜಿನಲ್ ತೊಗೊಂಡೋದ್ರೂ ನಿಮಗೆ ಅಲ್ಲಿ ನೋಟ್ ಮಾಡಿಕೊಂಡು ಮತ್ತು ನಿಮಗೆ ಕೊಡ್ತಾರೆ. ಮತ್ತು ಅವ್ರಿಗೂ ಒಂದು ಜೆರಾಕ್ಸ್ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡು 4 ಜೆರಾಕ್ಸು, BPL ಕಾರ್ಡು 4 ಜೆರಾಕ್ಸು, ಫೋಟೋಸ್ 4, ಹಾಗೆ ನಿಮ್ಮ ಪಾಸ್ಬುಕ್ ಜೆರಾಕ್ಸು 4 ಸೆಟ್ ಮಾಡಿಸ್ಕೊಂಡು ಹೋಗಿ ಅವ್ರಿಗೆ ಕೊಡಬೇಕಾಗತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪತಿಯ ಆಧಾರ್ ಕಾರ್ಡು, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕಾಗುತ್ತೆ. ಅವರು ಆಧಾರ್ ಕಾರ್ಡನ್ನು ನೀವು ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟಾಗ, ಅಥವಾ ಒರಿಜಿನಲ್ಸೇ ತೊಗೊಂಡೋಗಿ ಕೊಟ್ಟಾಗ ನಿಮ್ಮ ತಾಯಿ ಕಾರ್ಡ್ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಕೊಡ್ತಾರೆ. ಅಥವಾ ಒಂದು ದಿನ ಡಿಲೇ ಆಗ್ಬೋದು. ಬುಕ್ನ ಆಗಲೇ ಕೊಡ್ತಾರೆ. ಆ ತಾಯಿ ಕಾರ್ಡ್ಗೆ ಒಂದು ನಂಬರ್ ಇರುತ್ತೆ. ಆ ನಂಬರು ಜನ್ರೇಟ್ ಆಗಬೇಕಂತ ಅಂದರೆ OTP ಜನ್ರೇಟ್ ಆಗಿ ಅದು ಬರೋದಕ್ಕೆ ಸ್ವಲ್ಪ ಕೆಲವೊಂದು ಸತಿ ಸರ್ವರ್ ಬ್ಯುಸಿ ಇದ್ದಾಗ 1 ಡೇ ಲೇಟ್ ಆಗುತ್ತೆ. ಆ ನಂಬರ್ ಇದ್ದರೆ ಸಾಕಾಗುತ್ತೆ, ನಿಮ್ಮ ತಾಯಿ ಕಾರ್ಡು ಇಲ್ಲ ಅಂದರೂ ನಡೆಯುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿದ್ದೀರಾ ಅಂದರೆ ಒಂದೇ ಒಂದು ದಿನದಲ್ಲಿ, ಒಂದು ದಿನ ಅಲ್ಲ, ಒಂದು 5 to 10 ಮಿನಿಟ್ಸಲ್ಲಿ ನೀವು ತಾಯಿ ಕಾರ್ಡನ್ನ ತೊಗೊಂಡು ಬರ್ಬೋದು. ಈಗ ತಾಯಿ ಕಾರ್ಡ್ ಹೇಗೆ ಮಾಡಿಸ್ಬೋದು ಅಂತ ಗೊತ್ತಾಯಿತು. ತಾಯಿ ಕಾರ್ಡ್ ಎಲ್ಲಿ ಮಾಡಿಸ್ಬೋದು ಅಂತಲೂ ಗೊತ್ತಾಯ್ತಲ್ವ. ಅಂಗನವಾಡಿಗಾದರೂ ಹೋಗ್ಬೋದು, ಆಶಾ ವರ್ಕರ್ ಹತ್ರ ಆದರೂ ಹೋಗ್ಬೋದು, ಅಥವಾ ನಿಮ್ಮ ಏರಿಯಾಗೆ ಎಲ್ಲಾದರೂ ಸಿಸ್ಟರ್ಸ್ ಇರ್ತಾರೆ. ಸಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ ಈಗ ತುಂಬ ಕಡೆ, ಅಂದರೆ ಎಲ್ಲ ಕಡೆನೂ ಸಿಸ್ಟರ್ಸ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಿಸ್ಟರ್ಸ್ ಇರ್ತಾರೆ, ಅಥವಾ ಒಂದೊಂದು ಏರಿಯಾಗೆ ಒಂದೊಂದು ಹಳ್ಳಿಗೆ ಒಬ್ಬೊಬ್ಬರು ಸಿಸ್ಟರ್ ಅಂತ ಇರ್ತಾರೆ. ಆ ಸಿಸ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ತಾಯಿ ಕಾರ್ಡ್ ಅನ್ನೋದು ಬರುತ್ತೆ. ಈ ತಾಯಿ ಕಾರ್ಡ್ನ ಯಾಕೆ ಮಾಡಿಸ್ಬೇಕಪ್ಪ ಅಂತ ಮೇನ್ ಇಂಪಾರ್ಟೆಂಟ್ ಆಗಿ ಕೇಳಿದ್ರೆ, ವ್ಯಾಕ್ಸಿನೇಷನ್ಗೆ. ಫಸ್ಟ್ ಆಫ್ ಆಲ್ ವ್ಯಾಕ್ಸಿನೇಷನ್ಗೆ. ಬಿಕಾಸ್ ನಾವು ಪ್ರೆಗ್ನೆಂಟ್ ಲೇಡಿ ಇದ್ದಾಗ 3 ವ್ಯಾಕ್ಸಿನೇಷನ್, 1.5 ಮಂತ್ಗೆ, 2.5 ಮಂತ್ಗೆ, 3.5 ಮಂತ್ಗೆ 3 ವ್ಯಾಕ್ಸಿನೇಷನ್ ಹಾಕಿಸ್ಕೋತೀವಿ ಅಲ್ವಾ. ಆ ವ್ಯಾಕ್ಸಿನೇಷನನ್ನು ನಾವು ಪ್ರೈವೇಟಲ್ಲಾದರೂ ತೊಗೋಬೋದು, ಗೌರ್ಮೆಂಟಲ್ಲಾದರೂ ತೊಗೋಬೋದು, ನೋ ವರೀಸ್. ಬಟ್ ಆದರೆ ಗೌರ್ನಮೆಂಟಲ್ಲಿ ತೊಗೊಂಡಾಗ ವೆರಿ ಫ್ರೆಶ್ ಆಗಿರುವಂತಹ ವ್ಯಾಕ್ಸಿನೇಷನ್ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಇದರಲ್ಲೇ ವ್ಯಾಕ್ಸಿನೇಷನನ್ನು ತಗೋತೀವಿ. ಆ ವ್ಯಾಕ್ಸಿನೇಷನ್ಗೂ ಹೆಲ್ಪ್ ಆಗುತ್ತೆ. ಮಗು ಆದಮೇಲೆ ವ್ಯಾಕ್ಸಿನೇಷನ್ಗೂ ತಾಯಿ ಕಾರ್ಡ್ ತುಂಬ ಇಂಪಾರ್ಟೆಂಟು. ಏಕೆಂದರೆ ಮಗು ಆದಮೇಲೂ ವ್ಯಾಕ್ಸಿನೇಷನ್ ಯಾವ್ಯಾವ ಮಂತ್ಗೆ ಯಾವ ವ್ಯಾಕ್ಸಿನೇಷನ್ ಹಾಕಬೇಕು. ಪ್ರೈವೇಟಲ್ಲೂ ತುಂಬ ವ್ಯಾಕ್ಸಿನೇಷನ್ಸ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಫ್ರೀಯಾಗಿ ಸಿಗುವಂತಹ ವ್ಯಾಕ್ಸಿನೇಷನ್ಸ್ನ ನಾವು ಗೌರ್ನಮೆಂಟ್ ಹಾಸ್ಪಿಟಲ್ ಹಾಕಿಸ್ಕೋಬೇಕು ಅಂತ ಅಂದರೆ ನಮಗೆ ತಾಯಿ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ತಾಯಿ ಕಾರ್ಡಿಂದ ಇನ್ನೂ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಪ್ರೆಗ್ನೆಂಟ್ ಆಗಿದ್ದೀವಿ ಅಂತಂದಮೇಲೆ ಡಿಲಿವರಿ ಆಗಿ ಆಫ್ಟರ್ ಪೋಸ್ಟ್ ಪಾರ್ಟ್ರಮಲ್ಲಿ ಅಂದರೆ ಬಾಣಂತನದಲ್ಲೂ 6 ಮಂತ್ಸ್ ಆಗೋ ತನಕ, ಬೇಬಿಗೆ 6 ಮಂತ್ಸ್ ಆಗೋ ತನಕ ನಮಗೆ ಯಾವಾಗ ತಾಯಿ ಕಾರ್ಡ್ ನಾವು ತಗೊಂಡು ಅಂಗನವಾಡಿಲಿ ಎಂಟ್ರಿ ಮಾಡಿಸ್ತೀವೋ ಅಲ್ಲಿಂದ ಹಿಡಿದು ನಾವು ಬೇಬಿಗೆ 6 ಮಂತ್ಸ್ ಆಗೋ ತನಕನೂ ನಮಗೆ ರೇಷನ್ ಅನ್ನೋದು ಕೊಡ್ತಾರೆ. ಅಂದರೆ ರೇಷನ್ ಅಂತ ಅಂದರೆ ತಾಯಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶಯುಕ್ತವಾಗಿರುವಂತಹ ಆಹಾರ ಪದಾರ್ಥಗಳನ್ನ ಕೊಡ್ತಾರೆ. ಈಗ ಏನು ಮಾಡಿದೆ ಅಂದರೆ ಅಂಗನವಾಡಿಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು ಅನ್ನೋ ಥರ ರೂಲ್ಸ್ ಆಗಿದೆ. ಬಟ್ ಆದರೆ ಕೆಲವೊಂದು ಕಡೆ ಎಲ್ಲ ರೇಷನನ್ನು ಮನೆಗೆ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ತುಂಬ ಗರ್ಭಿಣಿ ಸ್ತ್ರೀಯರು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಮೊಟ್ಟೆ ಕೊಡ್ತಾರೆ. ಮತ್ತು ಅದರಲ್ಲಿ ಎಲ್ಲ ರೀತಿಯಾದಂಥ ಅಕ್ಕಿ, ಗೋಧಿ, ಮತ್ತು ಸಕ್ಕರೆ ಇರಬಹುದು, ಕಾಳುಗಳು ಎಲ್ಲವ ತಾಯಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ಕೊಡ್ತಾರೆ. ತಿಂಗಳಿಗೆ ಎಷ್ಟು ದಿನ ಬರುತ್ತೋ 28 ಡೇಸ್ ಹಾಲಿಡೇಸ್ನ ಬಿಟ್ಟು ಎಷ್ಟು ಡೇಸ್ ಬರುತ್ತೋ ಅಷ್ಟು ಎಗ್ಸ್ ಅಂದರೆ ಮೊಟ್ಟೆನ ಕೌಂಟ್ ಮಾಡಿ ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡ್ತಾರೆ.
ಇದು ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗೌರ್ನಮೆಂಟಿಂದ ಬರುವಂತಹ ಅಮೌಂಟು ಸಮೇತ ನಮಗೆ ಬರುತ್ತೆ. ಅಂದರೆ ಫಸ್ಟ್ ಟೈಮು ಪ್ರೆಗ್ನೆಂಟ್ ಆಗಿರ್ತಾರಲ್ವ ಅವ್ರಿಗೆ 8,000 ಅಮೌಂಟು ಬರುತ್ತೆ. ನನ್ನ ಫಸ್ಟ್ ಬೇಬಿಗೆ ನನಗೆ 6,000 ಬಂದಿತ್ತು. ಯಾಕೆಂದರೆ ತುಂಬ ವರ್ಷಗಳ ಹಿಂದೆ, ಅವಳಿಗೆ ಈಗ ಒಂದು 10 ಇಯರ್ಸ್, ಹಾಗಾಗಿ ಆವಾಗ ನನಗೆ 6,000 ಬಂದಿತ್ತು. 2,000 ಆಗಿ ನನಗೆ ಡಿವೈಡ್ ಮಾಡಿ ಕೊಟ್ಟಿದ್ರು. ಫಸ್ಟ್ ಟ್ರೈಮಿಸ್ಟ್ರಲ್ಲಿ 2,000, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ 2,000, ಡಿಲಿವರಿ ಆಫ್ಟರ್ ಡಿಲಿವರಿ 2,000, ಈ ಥರ ಟೋಟಲಿ 6,000 ಬಂದಿತ್ತು ನನಗೆ ಅಮೌಂಟು. ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಏನು ಹೇಳಿದ್ರು, ನಾನು ಈ ಥರ ಅಮೌಂಟ್ ಬರುತ್ತಲ್ವಾ, ಇದು ಸ್ಕೀಮ್ ಇದೆಯಲ್ವಾ ಅಂತ ನಾನು ಕೇಳಿದಾಗ ಅವ್ರು ನನಗೆ ಹೇಳಿದ್ದೇನು ಅಂತಂದರೆ, ಫಸ್ಟ್ ಬೇಬಿಗೆ ಕಂಪಲ್ಸರಿ ಅಮೌಂಟು ಹಾಕ್ತೀವಿ, ಸೆಕೆಂಡ್ ಬೇಬಿಗೆ ಅಮೌಂಟ್ ಅನ್ನೋದು ಬರುತ್ತೆ. ಆದರೆ ಡಿಲಿವರಿ ಆದಮೇಲೆ ನಿಮಗೇನಾದರೂ ಮತ್ತೆ ಹೆಣ್ಣು ಮಗು ಆಗಿದೆ ಅಂತಂದರೆ, ಫಸ್ಟ್ ಬೇಬಿ ಗರ್ಲ್ ಬೇಬಿ ಆಗಿದ್ದು ಸೆಕೆಂಡ್ ಬೇಬಿನೂ ನಿಮಗೆ ಗರ್ಲ್ ಬೇಬಿ ಆಗಿದೆ ಅಂತಂದರೆ ಆಗ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಓಕೆ ಅಂತ ಅಂದ್ಬಿಟ್ಟು, ಅಂದರೆ ನನಗೆ ಅಮೌಂಟ್ ಯಾವುದೇ ರೀತಿಯಾದಂಥ ಅಮೌಂಟ್ ಬಂದಿಲ್ಲ. ಈಗ ತಾಯಿ ಕಾರ್ಡ್ ಮಾಡಿಸಿ ಫಸ್ಟ್ ಕನ್ಸೀವ್ ಆಗಿದ್ದೀರಾ ಅಂತ ಅಂದಾಗ, ಫಸ್ಟ್ ಬೇಬಿಗೆ ಫಸ್ಟ್ ಮಮ್ಮಿ ಆಗಿದ್ದೀರಾ, ಫಸ್ಟ್ ಕನ್ಸೀವ್ ಆಗಿದ್ದೀರಾ ಅಂತ ಅಂದಾಗ ನಿಮಗೆ 8,000 ಅನ್ನೋದು ಬರುತ್ತೆ. ಅಲ್ಲೂ ಅಷ್ಟೇ 3,000 ಅಥವಾ 4,000 2 ಟೈಮ್ಸ್ ಆ 3,000 ಆ ಥರ ನಿಮಗೆ ಡಿವೈಡ್ ಮಾಡಿ 3 ಟೈಮ್ಸು ನಿಮಗೆ ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ. ಸೆಕೆಂಡ್ ಬೇಬಿಗೆ ಅಮೌಂಟು ಇಲ್ಲ. ಆದರೆ ಸೆಕೆಂಡ್ ಬೇಬಿನೂ ಗರ್ಲ್ ಬೇಬಿನೇ ಆದರೆ, ಫಸ್ಟ್ ಬೇಬಿ ಗರ್ಲ್ ಬೇಬಿ ಆಗಿ ಸೆಕೆಂಡ್ ಬೇಬಿನೂ ಗರ್ಲ್ ಬೇಬಿನೇ ಆದರೆ ನಿಮಗೆ ಅಲ್ಲೂ ಅಮೌಂಟು ಬರುತ್ತೆ. ನೋಡಿ, ಈ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ನಮಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಅಂದರೆ ಮೇನ್ ಇಂಪಾರ್ಟೆಂಟ್ ಆಗಿ ಪ್ರೆಗ್ನೆಂಟ್ ಲೇಡಿಗೆ ಮತ್ತು ಡೆಲಿವರಿ ಆದಮೇಲೆ ಮಕ್ಕಳಿಗೆ ಅಂದರೆ ಶಿಶುಗಳಿಗೆ ಮತ್ತು ತಾಯಿಗೆ ಇಬ್ಬರಿಗೂ ಏನೇನೆಲ್ಲ ಬೆನಿಫಿಟ್ಸ್ ಬರುತ್ತೋ ಆ ಎಲ್ಲ ಬೆನಿಫಿಟ್ಸ್ ಬರಬೇಕು, ಅಂದರೆ ಆ ಎಲ್ಲ ಸೇವೆಗಳು ಬರಬೇಕು ನಮಗೆ ಅಂತ ಅಂದಾಗ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಈ ತಾಯಿ ಕಾರ್ಡ್. ಈ ತಾಯಿ ಕಾರ್ಡ್ ಇಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ಸ್ಕೀಮು ನಮಗೆ ಬರಲ್ಲ. ಅದಕ್ಕೋಸ್ಕರ ಆದರೂ ನಾವು ತಾಯಿ ಕಾರ್ಡ್ನ ಮಾಡಿಸ್ಕೋಬೇಕು ಅಂತ ಹೇಳಬಹುದು. ತಾಯಿ ಕಾರ್ಡ್ ಕಂಪಲ್ಸರಿ. ಈಗ ತಾಯಿ ಕಾರ್ಡ್ ಇದ್ರೇ ಕೆಲವೊಬ್ಬರಿಗೆ ಇವಾಗ ನೋಡಿ, ಅಕಸ್ಮಾತ್ ನಿಮ್ದೆಲ್ಲರದು ಒಂದು ಕ್ವಶನ್ ಇರಬಹುದು, ನಾವು ಪ್ರೈವೇಟಲ್ಲಿ ತೋರಿಸ್ಕೊತಿದ್ದೀವಿ ಮತ್ತು ತಾಯಿ ಕಾರ್ಡ್ನ ಮಾಡಿಸ್ಕೋಬೋದಾ ಅಂತ. ಖಂಡಿತವಾಗ್ಲೂ ಮಾಡಿಸ್ಕೋಬೋದು. ಬಿಕಾಸ್ ಯಾಕೆಂದರೆ ನಾನು ಪ್ರೈವೇಟಲ್ಲೇ ತೋರಿಸ್ತಿದ್ದು, ಪ್ರೈವೇಟಲ್ಲಿ ತೋರಿಸಿದ್ರೂ ನಾನು ತಾಯಿ ಕಾರ್ಡ್ನ ಮಾಡಿಸ್ಕೊಂಡಿದ್ದೀನಿ. ಇಲ್ಲೂ ಈ ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ ತಕ್ಷಣ ಇಲ್ಲೂ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಲ್ಲೂ ಏನು ಮಾಡ್ತಾರೆ, ಟೆಸ್ಟ್ಗಳೆಲ್ಲ ಇರುತ್ತೆ. ಆದರೆ ಕಂಪ್ಲೀಟ್ ಅಂದರೆ ಕಂಪಲ್ಸರಿಯಾಗಿ ಒಂದು ಸತಿ ಹೋಗಿ ಚೆಕಪ್ ನಾರ್ಮಲ್ ಚೆಕಪ್ ಮಾಡಿಸ್ಕೊಂಬಂದರೆ ಆಯಿತು. ಇಲ್ಲಿ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಲೈಕ್ ಬೇರೆ ಬೇರೆ ಥರದ್ದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಿಂಗ್ಗಳು, ಎಲ್ಲ ಸ್ಕ್ಯಾನಿಂಗ್ಗಳು ರಿಪೋರ್ಟನ್ನ ತೊಗೊಂಡು ಬಂದು ಕೊಟ್ಟರೆ ಇವರು ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡ್ತಾರೆ ಅಷ್ಟೇ. ಕಂಪಲ್ಸರಿ ಇಲ್ಲೇ ಮಾಡಿಸ್ಬೇಕು ಅನ್ನೋದು ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ. ಮತ್ತು ಇನ್ನೊಂದೇನಂತಂದರೆ, ಮೇಯ್ನಾಗಿ ನಾವು ಪ್ರೈವೇಟಲ್ಲಿ ತೋರಿಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೋಬೋದಾ? ಹೌದು, ಖಂಡಿತವಾಗ್ಲೂ ಮಾಡಿಸ್ಕೋಬೋದು. ಮತ್ತು ಅಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿರ್ತೀವಿ, ಮತ್ತು ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ? ಅದು ನೆಸೆಸಿಟಿ ಇಲ್ಲ. ಬಿಕಾಸ್ ನಾವು ಪ್ರೈವೇಟಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿರ್ತೀವಲ್ಲ, ಅದೇ ರಿಪೋರ್ಟ್ಸ್ ಇರುತ್ತಲ್ವ, ಅದೇ ರಿಪೋರ್ಟ್ನ ಇವ್ರಿಗೆ ಕೊಟ್ಟಾಗ ಇವರು ಅದನ್ನು ನೋಡಿ ಎಂಟ್ರಿ ಮಾಡ್ತಾರೆ. ಎಲ್ಲ ನಾರ್ಮಲ್ ಆಗಿದ್ದರೆ ಓಕೆ. ಇಲ್ಲಿ ಇವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇದೇ ಟ್ಯಾಬ್ಲೆಟ್ಸ್ ಬೇಕಾದ್ರೂ ನೀವು ತಿನ್ಕೋಬೋದು, ಅಥವಾ ನೀವು ಪ್ರೈವೇಟಲ್ಲೇ ತೊಗೋತೀರಾ ಟ್ಯಾಬ್ಲೆಟ್ಸು, ಅದು ಸ್ವಲ್ಪ ಡೋಸೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಗೌರ್ನಮೆಂಟಲ್ಲಿ ಕೊಡುವಂತಹ ಸ್ವಲ್ಪ ಡೋಸೇಜ್ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಚಾಯ್ಸ್, ನಿಮಗೆ ಯಾವ ಟ್ಯಾಬ್ಲೆಟ್ಸ್ ಬೇಕೋ ಆ ಟ್ಯಾಬ್ಲೆಟ್ಸ್ನ ನೀವು ತಗೋಬೋದು. ಅದು ಕಂಪ್ಲೀಟ್ಲಿ ಯುವರ್ ಚಾಯ್ಸ್ ಅಂತ ಹೇಳ್ಬೋದು. ನೋಡಿ, ತಾಯಿ ಕಾರ್ಡ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ತಾಯಿ ಕಾರ್ಡ್ ಇದ್ದರೆ ತುಂಬ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ನೇರವಾಗಿ ನಮಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಲ್ವಾ, ನೀವೆಲ್ಲರೂ ಹೋಗಿ ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಯಾವುದಾದ್ರೂ ಆಗಲಿ ನೀವು ತಾಯಿ ಕಾರ್ಡ್ ಅನ್ನೋದು ಇಂಪಾರ್ಟೆಂಟಾಗಿ ಮಾಡಿಸಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಾನು ತಾಯಿ ಕಾರ್ಡ್ ಮಾಡಿಸ್ಬೇಕಾದ್ರೆ ನಮ್ಮ ಏರಿಯಾದಲ್ಲಿರುವಂತಹ ಆಶಾ ವರ್ಕರ್ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅವ್ರಿಗೆ ನಾನು ಕನ್ಸೀವ್ ಆಗಿದ್ರು ತಾಯಿ ಕಾರ್ಡ್ ನೀನೇ ಹೋಗಿ ಮಾಡಿಸ್ಕೊ ಅಂತ ಹೇಳ್ತಿದ್ರು.
ಹೇಳ್ತಿದ್ರು. ಬಟ್ ಆದರೆ ಕೆಲವೊಂದು ಆಶಾ ವರ್ಕರ್ಸು ತುಂಬ ಸಪೋರ್ಟಿವ್ ಆಗಿರ್ತಾರೆ. ನನಗೆ ಬೇರೆ ಆಶಾ ವರ್ಕರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ ಏರಿಯಾದಲ್ಲಿರುವಂಥ ಆಶಾ ವರ್ಕರ್ ಬಿಟ್ಟು ಬೇರೆ ಏರಿಯಾದಲ್ಲಿರುವಂಥ ಆಶಾ ವರ್ಕರು ನೀನು ಈ ಥರ ಡಾಕ್ಯುಮೆಂಟ್ಸ್ ತೊಗೊಂಡು ಬಾ, ನಾನು ಮಾಡಿಸ್ಕೊಡ್ತೀನಿ ತಾಯಿ ಕಾರ್ಡು ಅಂತ ತುಂಬ ಸಪೋರ್ಟ್ ಮಾಡಿ ಅವರು ನನಗೆ ತಾಯಿ ಕಾರ್ಡನ್ನ ಮಾಡಿಸ್ಕೊಟ್ರು. ಮತ್ತು ನನಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರು ಅವರೇ ನನಗೆ ಇನ್ಫಾರ್ಮೇಷನ್ನ ಕೊಡ್ತಿದ್ರು. ಈ ಥರ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿಗೆ ತಾಯಿ ಕಾರ್ಡ್ ಅನ್ನೋದು ಮುಗೀತು. ಮತ್ತು ಈಗ ಈ ತಾಯಿ ಕಾರ್ಡು ನನಗೆ ಇವಾಗಲೂ ಯೂಸ್ ಆಗ್ತಿದೆ. ಬಿಕಾಸ್ ಯಾಕೆಂದರೆ ನನ್ನ ಮಗನ ವ್ಯಾಕ್ಸಿನೇಷನ್ ಅನ್ನೋದು ನಾನು ಪ್ರೈವೇಟಲ್ಲಿ, ಅಂದರೆ ಗೌರ್ನಮೆಂಟಲ್ಲಿ ಸಿಗದೇ ಇರುವಂತಹ ವ್ಯಾಕ್ಸಿನೇಷನನ್ನು ಮಾತ್ರ ನಾನು ಪ್ರೈವೇಟಲ್ಲಿ ಹಾಕ್ಸ್ತಿದ್ದೀನಿ. ಗೌರ್ಮೆಂಟಲ್ಲಿ ಸಿಗುವಂತಹ ಎಲ್ಲ ವ್ಯಾಕ್ಸಿನೇಷನನ್ನು ಗೌರ್ನಮೆಂಟಲ್ಲೇ ಹಾಕ್ಸ್ತಿದ್ದೀವಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸಸ್ ಏನಿರಲ್ಲ. ಕೆಲವೊಂದು ವ್ಯಾಕ್ಸಿನೇಷನ್ ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ಇರುತ್ತೆ, ಅಷ್ಟು ಬಿಟ್ಟರೆ ಅಲ್ಲಿ ಪೇಯ್ನು ಮತ್ತು ಪೇಯ್ನ್ಲೆಸ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಬಿಟ್ಟರೆ ಇನ್ನೆಂಥ ಡಿಫ್ರೆನ್ಸಸ್ಸು ಇರಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಲ್ವಾ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.